ಅದ್ರಿ ದೊಡ್ಡ ಮಂದಿ ಎಲ್ಲಾರ ಮನ್ಯಾಗ ಮಕ್ಕಳು ಮೂಲಂಗಿ ತಿನ್ನೋಂಗಿಲ್ಲ ಅನ್ನೋದೊಂದು ಕಂಪ್ಲೇಂಟ್ ಇರ್ತೈತಿ. ಮೂಲಂಗಿನ ಹೆಂಗ್ ತಿನ್ನಿಸ್ಬೇಕು ಬರ್ರಿ ನೋಡೋಣ. ಮೂಲಂಗಿ ಪರೋಟ ಮಾಡೋದ್ರಿಂದ ಮೂಲಂಗಿ ಪರೋಟ ರುಚಿನೂ ಇರ್ತೈತಿ ಮತ್ತು ಮಕ್ಕಳಿಗೆ ಮೂಲಂಗಿ ಹಾಕಿವಂತ ಗೊತ್ತೂ ಆಗಂಗಿಲ್ಲ. ಅಷ್ಟು ರುಚಿಯಾಗಿರ್ತೈತಿ. ಬರ್ರಿ ಮಾಡೋದು ನೋಡೋಣ. ಮೂಲಂಗಿನ ಹೆರ್ಜಿಟ್ಕೋಬೇಕು. ಗೋಧಿ ಹಿಟ್ಟಿಗೆ ಹೆರ್ಜಿಟ್ಟಿರೋ ಮೂಲಂಗಿ, ಕೊತ್ತಂಬರಿ, ಕರಿಬೇವು ಮತ್ತು ಮೆಣಸಿನ್ಕಾಯಿ ಪೇಸ್ಟ್, ಅರಿಶಿನ, ಧನಿಯಾ ಪುಡಿ ಮತ್ತು ಅಜ್ವಾನ ಅಂದ್ರೆ ಓಂಕಾಳು ಮತ್ತು ಉಪ್ಪು ಹಾಕಿ ಚೆಂದಾಗಿ ಫಸ್ಟ್ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ನೀರು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೋತಾ ಇರಬೇಕು. ನೀರು ಸ್ವಲ್ಪ ಹಾಕಿರಿ, ಯಾಕಂದ್ರೆ ಮೂಲಂಗಿ ನೀರು ಬಿಡ್ತೈತಿ. ಹಾಗಾಗಿ ಸ್ವಲ್ಪ ಗಟ್ಟಿನ ನಾದ್ಕೋಬೇಕು. ಆಮೇಲೆ ಅದು ನೀರು ಬಿಟ್ಟ ಮೇಲೆ ಮೆದು ಆಕ್ಕೈತಿ. ಒಂದು ಅರ್ಧ ತಾಸು ನೆನೆ ಇಡಬೇಕು. ಅದಾದಮೇಲೆ ನೆನೆದ ಮೇಲೆ ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ಪರೋಟ ರೀತಿ ಲಟ್ಟಿಸ್ಕೋಬೇಕು. ಇದು ಇನ್ನೂ ಪೂರ್ತಿ ನೆಂದಿಲ್ಲ, ಬಟ್ ಅವಸರಿತ್ತು ಮಾಡೋದು, ಅದಕ್ಕೆ ನಾನು ಮಾಡೀನಿ. ನೀವು ಅರ್ಧ ಗಂಟೆಯಿಂದ 1 ಗಂಟೆ ಪೂರ್ತಿಯಾಗಿ ನೆನೆಸಿ ಇಡಬೇಕು. ಆಮೇಲೆ ಇದನ್ನು ದೋಸೆ ಹಂಚಿನಂಗರ ಬೇಯಿಸ್ಕೋಬೋದು, ಮಾಮೂಲಿ ರೊಟ್ಟಿ ಹಂಚಿನಂಗರ ಬೇಯಿಸ್ಕೋಬೋದು. ಚೆಂದಾಗಿ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೊಂಡ್ರೆ ಮಸ್ತಾಗಿ ಮೆತ್ತಗೆ ಬರ್ತೈತಿ ಪರೋಟ. ಇದನ್ನು ನೀವು ಟೊಮ್ಯಾಟೊ ಚಟ್ನಿ ಅಥವಾ ಚಟ್ನಿ, ಮೊಸರು ಯಾವುದಾದ್ರೂ ಚಟ್ನಿನ ಆಗ್ಬೋದು, ಕೊಬ್ಬರಿ ಚಟ್ನಿನೂ ಅದ್ರ ಜೊತೆ ಸರ್ವ್ ಮಾಡಿದ್ರೆ ಮಸ್ತ್ ಇರ್ತೈತಿ. ಮಾಡಿ ನೋಡ್ರಿ, ಮಜಾ ಮಾಡಿರಿ.